ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮ್ಮ ಮುಂದೆ 6ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ GPSTR ಏನಿದೆ, GPSTR ಸಿಲೆಬಸ್ಸನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 15,000 ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಸರ್ಕಾರ ಅಸ್ತು ಎಂದಿದೆ. ಹಣಕಾಸು ಇಲಾಖೆ ಕೂಡ ಅನುಮತಿಯನ್ನು ನೀಡಿದೆ. ಸೊ ಆ ಕಾರಣದಿಂದ ಸದ್ಯದಲ್ಲಿಯೇ 15,000 ಶಿಕ್ಷಕರ ನೇಮಕಾತಿ ಆಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಇಂತಹ ಸಮಯದಲ್ಲಿ ಇದೀಗ GPSTR ಮತ್ತು HSTR ಮತ್ತು PSTR ವಿದ್ಯಾರ್ಥಿಗಳೇನಿದ್ದೀರಾ, ನೀವು ಸ್ಟಡಿಯನ್ನು ಚೆನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ಹಿಂದಿನ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಒಂದೆರಡು ಕಾಮೆಂಟ್ಗಳು ಕೂಡ ಬಂದಿದ್ವು. ಕಾಮೆಂಟ್ಗಳ ಬಗ್ಗೆ ಈಗ ಮಾತನಾಡೋದು ಬೇಡ. ನಾವಿದೀಗ GPSTRಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ಅಂದರೆ ಇವತ್ತಿನಿಂದ ಪ್ರತಿದಿನ ನಿಮ್ಮ ಮುಂದೆ ಒಂದೊಂದು ತರಗತಿಗಳು ಸಿಗುತ್ತೆ ಸ್ನೇಹಿತರೆ. ಉಚಿತ ತರಗತಿಗಳು ಸಿಗುತ್ತೆ GPSTR ಹಾಗೂ PSTR ಹಾಗೂ HSTRಗೆ ಸಂಬಂಧಪಟ್ಟಂತೆ. ಇವತ್ತು ನಾವು GPSTRನ ಕಂಪ್ಲೀಟ್ ಸಿಲೆಬಸ್ಸನ್ನು ನೋಡೋಣ. ನಿಮಗೆ ಮುಂಚಿತವಾಗಿ ನಾನು ಒಂಚೂರು ಮಾಹಿತಿಯನ್ನು ಕೊಡ್ತೀನಿ. GPSTR ಏನಿದೆ, GPSTR ಏನಿದೆ, ಇದರಲ್ಲಿ 3 ಪತ್ರಿಕೆಗಳು ಇರುತ್ತೆ. ಒಂದು ಪತ್ರಿಕೆ ಏನಿರುತ್ತೆ ಅಂದರೆ ಸಾಮಾನ್ಯ ಜ್ಞಾನ ಇರುವಂಥದ್ದು. ಸಾಮಾನ್ಯ ಜ್ಞಾನ ಇರುವಂಥದ್ದು. ಇನ್ನು ಎರಡನೆಯ ಪತ್ರಿಕೆ ಬಂದು ಈಗ ಯಾವುದು ಸೋಷಿಯಲ್ ಸೈನ್ಸ್ ಬರ್ತಿರ್ತೀರೋ ಅಥವಾ ಇಂಗ್ಲೀಷ್ ಬರ್ತಿರ್ತೀರೋ, ನಾನು ಇವತ್ತು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಅಂತ ಹೇಳ್ತೀನಿ. ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇರುತ್ತೆ. ಎರಡನೇದು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ 50 ಅಂಕಕ್ಕೆ 1 ಮಾರ್ಕ್ಸ್ಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಇನ್ನು 100 ಅಂಕಗಳಿಗೆ ಬರೆಯಬೇಕಾಗುತ್ತೆ. ಅಂದರೆ 2 ಮಾರ್ಕ್ಸ್ಗೆ, 3 ಮಾರ್ಕ್ಸ್ಗೆ, 4 ಮಾರ್ಕ್ಸ್ಗೆ ಅಂತ ನೀವು ಬರವಣಿಗೆ ಇರುತ್ತೆ. ಇದಾದ ಮೇಲೆ ಪತ್ರಿಕೆ 3 ಇರುತ್ತೆ. ಇದು ಕನ್ನಡ ಇರುವಂಥದ್ದು. ಕನ್ನಡ ಅದೆಲ್ಲವನ್ನು ನಾನು ನಿಮಗೆ ಈ ಸಿಲೆಬಸ್ಸಲ್ಲಿ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಪತ್ರಿಕೆ 1 ನೋಡೋಣ. ಪತ್ರಿಕೆ 1ರಲ್ಲಿ ನೋಡಿ ಏನೇನಿರುತ್ತೆ ಅಂದರೆ ಸಾಮಾನ್ಯ ಜ್ಞಾನ 1, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಕನ್ನಡ, ಅದು ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ಅಂದರೆ ಅದು ಸೈಕಾಲಜಿಯಲ್ಲಿ ಬರುವಂಥದ್ದು, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಗಣಕಯಂತ್ರ. ಇದು ಎಷ್ಟು ಮಾರ್ಕ್ಸ್ಗೆ ಇರುತ್ತೆ ಅಂದರೆ 150 ಮಾರ್ಕ್ಸ್ಗೆ ಇರುವಂಥದ್ದು. 150 ಮಾರ್ಕ್ಸ್ಗೆ. ಸ್ನೇಹಿತರೆ, ನೀವು ಇದರಲ್ಲಿ ಕನಿಷ್ಠ ಅಂದರೆ 120 ಅಂಕಗಳನ್ನು ತೆಗಿಬೇಕು. 120 ಅಂಕಗಳನ್ನು ತೆಗೆದ್ರೆ ಇನ್ನು ಉಳಿದಂಥ 2 ಏನಿರುತ್ತೆ ಸಬ್ಜೆಕ್ಟ್ಗಳು, ಇದರಲ್ಲಿ ನೀವು 120 ಅಂಕಗಳನ್ನು ತೆಗೆದ್ರೆ ಇನ್ನುಳಿದಂತೆ ಕನ್ನಡದಲ್ಲಿ 100ಕ್ಕೆ ನೀವು ಕನಿಷ್ಠ ಅಂದರೆ 80 ಆದರೂ ತೆಗಿಬೇಕಾಗುತ್ತೆ. 80, 120, ಇಲ್ಲಿ 80, ಇಲ್ಲಿ 150ರಲ್ಲಿ ನೀವೊಂದು 135 ತೆಗೆದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. ಪಕ್ಕ ನೀವು ಟೀಚರ್ ಆಗ್ತೀರಾ. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟಾಗಿ ಫಸ್ಟ್ ಪೇಪರ್ ಏನಿದೆ ಅದರ ಸಿಲೆಬಸ್ಸನ್ನು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ 2ನೇ ಪೇಪರ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಆಮೇಲೆ ಅದರ ಒಂದು ಪೇಪರನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಈಗ ನಾವು ಫಸ್ಟ್ಗೆ ಬರೋಣ. ಸಾಮಾನ್ಯ ಕನ್ನಡದ ಸಿಲೆಬಸ್ ಏನಿದೆ ಅಂತ ನೋಡೋಣ. ಕನ್ನಡ ವರ್ಣಮಾಲೆಗಳು, ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು, ನಾಮಪದ ಅದರ ಬಗೆಗಳು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇತ್ಯಾದಿ. ಕ್ರಿಯಾಪದ, ಅಕರ್ಮಕ ಮತ್ತು ಸಕರ್ಮಕ, ಕ್ರಿಯಾರ್ಥ ರೂಪಗಳು, ಕಾಲಗಳು, ಅಖ್ಯಾತ ಪ್ರತ್ಯಯಗಳು, ಕಾಲಪಲ್ಲಟ, ಲಿಂಗ ಮತ್ತು ವಚನ, ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಗಳು, ಸಂಧಿಗಳು, ಸಮಾಸಗಳು, ಕೃದಾಂತ ಮತ್ತು ತದ್ದಿತಾಂತಗಳು, ದ್ವಿರುಕ್ತಿ, ಜೋಡುನುಡಿ, ಪಡೆನುಡಿ, ಅವ್ಯಯ ಅದರ ಪ್ರಕಾರಗಳು, ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಸಮಾನಾರ್ಥಕ, ನಾನಾರ್ಥ, ವಿರುದ್ಧಾರ್ಥಕ ಪದಗಳು, ಪದಗಳ ಶುದ್ಧ ರೂಪ, ತತ್ಸಮ, ತದ್ಭವ, ಅನ್ಯದೇಶಿ, ಗ್ರಾಮ್ಯ, ಗ್ರಾಥಿಕ, ಗಾದೆಗಳು, ಛಂದಸ್ಸು, ಅಲಂಕಾರ, ಹಳೆಗನ್ನಡದ ಕವಿ ಮತ್ತು ಕಾಲ ಇವೆಲ್ಲವೂ ಇರುವಂಥದ್ದು. ಸ್ನೇಹಿತರೆ, ಕ್ಲಿಯರಾಗಿ ಹೇಳಬೇಕು ಅಂದರೆ ಕನ್ನಡ ವ್ಯಾಕರಣವನ್ನು ನೀವು ಚೆನ್ನಾಗಿ ಓದಿದರೆ ನೀವು ಕಂಪ್ಲೀಟಾಗಿ ಸ್ನೇಹಿತರೆ, ಇಲ್ಲಿ ನಿಮಗೇನು ಈ 25 ಮಾರ್ಕ್ಸ್ಗೆ ಇರುವಂಥದ್ದು, ಆ 25 ಮಾರ್ಕ್ಸಲ್ಲಿ ನೀವು ಕನಿಷ್ಠ ಅಂದರೂ 22ಇಂದ 25ವರೆಗೂ ಟ್ರೈ ಮಾಡಬೇಕು. ಇಷ್ಟರೊಳಗಡೆ ಇದ್ದರೆ ಮಾತ್ರ ನೀವು ಟಾಪಲ್ಲಿ ಇರ್ತೀರಾ, ಜಾಬ್ ನಿಮಗೆ ಸಿಗೋ ಸಾಧ್ಯತೆ ಇದೆ. ಇದು ಕನ್ನಡ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೆಲ್ಲ ತುಂಬ ಬುಕ್ಸ್ಗಳನ್ನು ಹೇಳಿದರೆ ನೀವು ಈ ಬುಕ್ಸ್ ಎಲ್ಲ ಓದೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಯಾವುದಾದ್ರೂ ಒಂದು ಗ್ರಾಮರ್ ಬುಕ್ಸನ್ನು ತೆಗೆದುಕೊಂಡು ಓದ್ಕೊಳ್ಳಿ. ಓಕೆ, ಇನ್ನು ಇಂಗ್ಲೀಷಲ್ಲಿ ನೋಡ್ಕೊಂಡು ಹೋಗೋಣ. ಜನರಲ್ ಇಂಗ್ಲೀಷ್
ಸ್ನೇಹಿತರೆ ಜನರಲ್ ಇಂಗ್ಲೀಷಲ್ಲೂ ಕೂಡ ಜಸ್ಟ್ ಇಂಗ್ಲೀಷಲ್ಲಿ ಏನು ಗ್ರಾಮರ್ ಇರುತ್ತೆ ನೋಡಿ, ಪಾರ್ಟ್ ಆಫ್ ಸ್ಪೀಚ್, ಟೆನ್ಸ್ ಫಾರ್ಮ್ಸ್, ವರ್ಬ್ಸ್, ಆರ್ಟಿಕಲ್ಸು, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು, ಕ್ವಶನ್ ಟ್ಯಾಗ್, ಇದೆಲ್ಲದರಲ್ಲೂ ಒಂದೊಂದು ಅಂಕಗಳು ಇರುವಂಥದ್ದು. ಫಾರ್ಮಿಂಗ್ ಕ್ವಶನ್ಸ್ ಇರುತ್ತೆ, ಇದನ್ನು ಆಲ್ಮೋಸ್ಟ್ ಇರುತ್ತೆ ನೋಡ್ಕೊಳ್ಳಿ. ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರುತ್ತೆ, ರೀಡಿಂಗು, ರೈಟಿಂಗು, ಸ್ಕಿಲ್ ಅದೆಲ್ಲ ಇರುತ್ತೆ. ವೊಕಾಬುಲರಿ ಬಂದು ಸಿನೋನಿಮ್ಸು, ಆಂಟೋನಿಮ್ಸು, ಪ್ರಿಫಿಕ್ಸು, ಸಫಿಕ್ಸು, ಹೋಮೋಫೋನ್ಸು, ಹೋಮೋಫೋನ್ಸ್ ಎಲ್ಲ ಹೇಳಿದಲ್ಲ, ಇವೆಲ್ಲವು ಅಂದರೆ ವರ್ಡ್ ಫಾರ್ಮ್ಸು, ಒನ್ ವರ್ಡ್, ಒಟ್ಟಿನಲ್ಲಿ ಇವೆಲ್ಲದ್ರಲ್ಲೂ ಒಂದೊಂದು ಅಂತ ಇರುತ್ತೆ. ಪೆರಲ್ ವರ್ಬ್ಸ್ ಇರ್ಬೋದು, ಸುಬ್ಲಿಕೇಶನ್, ಅಂದರೆ ಸ್ನೇಹಿತರೆ ಇವೇನಿದೆ ಇಂಗ್ಲೀಷ್ ಗ್ರಾಮರ್ ಸಿಂಪಲ್ ಆಗಿರುತ್ತೆ. ನೀವೊಂದು ಕ್ಲಿಯರಾಗಿ ಇಂಗ್ಲೀಷ್ ಗ್ರಾಮರ್ ಅಂತ ತಗೊಂಡ್ರೆ ಇವೆಲ್ಲವೂ ಒಂದೊಂದೇ ದಿನಕ್ಕೆ ಓದಬಹುದು. ಇದಕ್ಕೆ ಕೂಡ ನೀವು ಕನಿಷ್ಠ ಅಂದರೂ 10 ದಿನವನ್ನು ಮೀಸಲಿಡಲೇಬೇಕು. ಯಾಕಂದರೆ ಇಂಗ್ಲೀಷ್ ಸ್ವಲ್ಪ ಟಫೆಸ್ಟ್ ಸಬ್ಜೆಕ್ಟು. ನೀವು 25ರಲ್ಲಿ ಕನಿಷ್ಠ ಎಷ್ಟಾದರೂ ತೆಗಿಬೇಕು, 15ರಿಂದ 22ವರೆಗೂ ತೆಗಿಲೇಬೇಕು. ಅದು ಟಾಪ್ ಸ್ಕೋರ್. ಅದು ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆದರೆ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆದರೆ ಇನ್ನು ಚೆನ್ನಾಗಿ ತಗೊಂಡ್ಬಿಡ್ತೀರಾ. ಓಕೆ, ಇನ್ನು ಜನರಲ್ ನಾಲೆಡ್ಜು, ಇನ್ನು ಮೂರನೇದು ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್ ಟೆಸ್ಟ್, ಇವೆಲ್ಲವೂ ಗೊತ್ತಿರುತ್ತೆ. ಬುಕ್ಸ್, ಆಥರ್ಸು, ಇವೆಲ್ಲವೂ ಇರುತ್ತೆ. ಅಂದರೆ ಸೈಂಟಿಫಿಕ್ ಫೆನೋಮಿನ, ಅಂದರೆ ಈಗ ಏನು ನಡೀತಾ ಇದೆ, ಹೆಲ್ತು, ಹೈಜಿನಿಕ್ಕು, ಅವು ಎಲ್ಲವೂ ಇರುವಂಥದ್ದು ನಿಮ್ಗೆ ಗೊತ್ತಿರುತ್ತೆ. ಅಂದರೆ ಕರೆಂಟ್ ಅಫೇರ್ಸು, ನ್ಯಾಷನಲ್ ಅಫೇರ್ಸು, ಮೂವೀಸು, ಕರೆನ್ಸಿ, ಕ್ಯಾಪಿಟಲ್ಸು, ಇಂಪಾರ್ಟೆಂಟ್ ಡೇಸು, ಥೀಮು, ಘೋಷವಾಕ್ಯಗಳು, ಫೆಸ್ಟಿವಲ್ಸ್, ಒಟ್ಟಿನಲ್ಲಿ ಕರೆಂಟ್ ಅಫೇರ್ಸು ಸ್ನೇಹಿತರೆ. ಇವೆಲ್ಲವೂ ಕರೆಂಟ್ ಅಫೇರ್ಸ್ ಅಂದಕ್ಕೆ ಬರುವಂಥದ್ದು. ಮೆಂಟಲ್ ಎಬಿಲಿಟಿಯಲ್ಲಿ ನೋಡಿ, ಸೀರೀಸ್ ಕಾಂಪಿಟೇಷನ್ಸ್, ನಂಬರ್ಸ್ ಬಗ್ಗೆ ಬರುತ್ತೆ. ಮೆಂಟಲ್ ಎಬಿಲಿಟಿ ಅಂದರೆ ನಿಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ ಆಲ್ಫಾಬೆಟ್ಸು, ಲೆಟರ್ಸು ಎಲ್ಲ ಸಿಂಪಲ್ ಆಗಿರುತ್ತೆ. ಆದರೆ ಇಲ್ಲಿ ನೀವು ಬೇರೆ ಎಕ್ಸಾಮ್ ನೋಡಿದಷ್ಟು ಅಷ್ಟು ಇರೋದಿಲ್ಲ. ಇಲ್ಲಿ ಕೋಡಿಂಗು, ಡಿಕೋಡಿಂಗು, ನಂಬರ್ ಕೋಡಿಂಗು, ಇವೆಲ್ಲವೂ ಇರುವಂಥದ್ದು. ನೀವು ಮೆಂಟಲ್ ಎಬಿಲಿಟಿನ ಯಾವುದು ಬೇರೆ ಸಬ್ಜೆಕ್ಟ್ಗೆ ಏನು ಓದ್ತೀರೋ ಅದೇ ಸಾಕಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಏನು ಓದುವಂಥ ಅವಶ್ಯಕತೆ ಇರೋದಿಲ್ಲ. ಮಾನಸಿಕ ಸಾಮರ್ಥ್ಯ ಅಂದರೆ ಬ್ಲಡ್ ರಿಲೇಷನ್ಶಿಪ್ಪು, ಅಂದರೆ ಸಂಬಂಧಗಳು, ಈ ಥರದವೆಲ್ಲವೂ ಇರುವಂಥದ್ದು ನಿಮಗೆ ಗೊತ್ತಾಗಿರುತ್ತೆ. ಅದು ಸಿಂಪಲ್ ಆಗಿ ಇರುವಂಥದ್ದು. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ, ಇದು ನೋಡಿ, ಈ ಶೈಕ್ಷಣಿಕ ಮನೋವಿಜ್ಞಾನ ಹೇಗಿದೆ, PSTRಗೂ ಬೇಕು, GPSTRಗೂ ಬೇಕು, HSTRಗೂ ಬೇಕು. ಸೊ ಇದನ್ನು ನೀವು ಒಂದು ಸರಿ ಇದು ಮಾಡಿದರೆ ನೀವೆಲ್ಲದಕ್ಕೂ ಯೂಸ್ ಆಗುತ್ತೆ. ಇದರಲ್ಲಿ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ, ವಿಕಾಸ ಮತ್ತು ಬೋಧನಾಶಾಸ್ತ್ರ, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ ಮತ್ತು ಅಗತ್ಯ, ವಿಧಾನಗಳು, ವೀಕ್ಷಣೆ, ವ್ಯಕ್ತಿ ಅಧ್ಯಯನ, ಪ್ರಾಯೋಗಿಕ ಆತ್ಮಾವಲೋಕನದ ಹಂತಗಳು, ಅದರ ಪರಿಣಾಮಗಳು, ಬೆಳವಣಿಗೆ ಮತ್ತು ವಿಕಾಸ, ವೈಯಕ್ತಿಕ ಅಭಿವೃದ್ಧಿಯ ಅರ್ಥ, ತತ್ವಗಳು ಮತ್ತು ಅದರ ಆಯಾಮಗಳು, ಬೆಳವಣಿಗೆಯ ಹಂತಗಳು, ಬೌದ್ಧಿಕ, ಇವೆಲ್ಲವೂ ಇರುವಂಥದ್ದು. ನೀವು ಒಂದು ಸೈಕಾಲಜಿ ಬುಕ್ಕನ್ನು ತೆಗೆದುಕೊಂಡ್ರೆ ಆಗುತ್ತೆ. ನೀವು ವಾಮದೇವಪ್ಪ ಅವ್ರ ಬುಕ್ ಇದೆ. ಇಲ್ಲಾಂದರೆ ನೀವೇ ಒಂದು ನೋಟ್ಸನ್ನು ಮಾಡೋದು, ಗೂಗಲನ್ನು ಮಾಡ್ಕೊಂಡು ನೋಟ್ಸ್ ಆದರೂ ಮಾಡ್ಕೋಬೋದು. ಇಲ್ಲ, ನಮ್ಮ ಹತ್ರ PDF ಕೂಡ ಲಭ್ಯವಿದೆ, ಅದು ಬೇಕಾದರೆ ನೀವು ಕೂಡ ಬೈ ಮಾಡಬಹುದು. ಓಕೆ, ಇನ್ನು ಓಕೆ ಡನ್. ಇಲ್ಲೆಲ್ಲವೂ ಇದೆ. ಇದರ PDF ಬೇಕಾದರೆ ನಾನು ನಿಮಗೆ ಇಲ್ಲಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಇಲ್ಲೆಲ್ಲ ಹೋಗಿದೆ. ನಿರಂತರ ಸಮಗ್ರ ಮೌಲ್ಯಮಾಪನ, ನೈದಾನಿಕ ಪರೀಕ್ಷೆಗಳು, ಮೌಲ್ಯಮಾಪನ ವಿಧಗಳು, ಮೌಲ್ಯಕರಿಸುವ ಕ್ಷೇತ್ರಗಳು. ಜಸ್ಟ್ ನೀವು ಇವನ್ನ ಗೂಗಲ್ ಮಾಡ್ಕೊಂಡು ಹೋದ್ರೆ ಸಾಕು, ಅದ್ಭುತವಾಗಿ ನಿಮಗೆ ನೆನಪಲ್ಲಿ ಉಳಿಯುವಂಥದ್ದು. ನೋಡಿ, ಇವೆಲ್ಲವೂ ಏನೇನಿದೆ ಜಸ್ಟ್ ಇವನ್ನೆಲ್ಲ ನೋಡಿ. ಈಗ ಸಂಭಾವ್ಯತ ವಕ್ರರೇಖೆ, ಇದು ನೋಡಿ ಗೂಗಲ್ ಮಾಡಿ ಸಿಗುತ್ತೆ. ಈಗಂತೂ AI ಟೂಲ್ ಬಂದಿದ್ದಾವೆ. AI ಬಂದಿರೋದ್ರಿಂದ ಇನ್ನೂ ಅದ್ಭುತವಾಗಿ ನೀವು ಎಜುಕೇಷನನ್ನು ಮಾಡಬಹುದಾಗಿದೆ. ಇವೆಲ್ಲವನ್ನ ಜಸ್ಟ್ AIಗೆ ಹಾಕಿದರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಓಕೆ, ಇದಾದಮೇಲೆ ನಿಮಗೆ ಅದೆಲ್ಲ ಇಂಗ್ಲೀಷಲ್ಲಿರುವಂಥದ್ದು. ನಮಗೆ ಈಗ ಮುಂದೆ ಹೋಗೋಣ. ಇದೆಲ್ಲ ಆಥರ್ಸ್ ಇದೆ. ಆಥರ್ ಬುಕ್ಸ್ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಟೈಮ್ ಇಲ್ಲ ನಿಮ್ಮ ಹತ್ರ. ಇನ್ನು ಮೌಲ್ಯ ಶಿಕ್ಷಣ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆರೋಗ್ಯ ಮತ್ತು ರೋಗ ಪದ್ಧತಿ, ಸಾಂಕ್ರಾಮಿಕ ರೋಗಗಳು, ತಡೆಗಟ್ಟುವಿಕೆ, ನಿಯಂತ್ರಣ, ಇದನ್ನು ಕೂಡ ನೀವು ಗೂಗಲಲ್ಲೇ ಮಾಡ್ಕೋಬೋದು. ಸಾಂಕ್ರಾಮಿಕ ರೋಗಗಳು, ಆರೋಗ್ಯಕರ ಜೀವನಕ್ಕೆ ಆಹಾರ, ಸಂತಾನೋತ್ಪತ್ತಿ, ಆರೋಗ್ಯ, ಆತ್ಮವಿಶ್ವಾಸದ ಬೆಳವಣಿಗೆ, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ, ಸುರಕ್ಷಿತ, ಇವೆಲ್ಲ ಮೌಲ್ಯ ಶಿಕ್ಷಣ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ. ಇದೆಲ್ಲ ನೀವು ಆಲ್ಮೋಸ್ಟ್ ಗೊತ್ತಿರ್ತದೆ. ಇದರಲ್ಲಿ ಅಂಥದ್ದೇನು ಇದಿರೋದಿಲ್ಲ. ಸ್ವಲ್ಪ ಇಲ್ಲೊಂದು ಕೆಲವೊಂದು ಸಿದ್ಧಾಂತಗಳಿರ್ತವೆ ನೋಡಿ. ಒಳ್ಳೆತನದ ಸಿದ್ಧಾಂತಗಳು, ನಡವಳಿಕೆ ಸಿದ್ಧಾಂತಗಳು, ಸಾಮಾನ್ಯ ಉತ್ತಮ ಸಿದ್ಧಾಂತ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಆಮೇಲೆ ಸಚ್ಚಾರಿತ ವ್ಯಕ್ತಿತ್ವ ಮತ್ತು ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿದರೆ ಸಾಕು. ಇನ್ನು ಕಂಪ್ಯೂಟರ್ ಲಿಟ್ರಸಿ, ಸ್ವಲ್ಪ ಕಂಪ್ಯೂಟರನ್ನು ಕೂಡ ಕೇಳ್ತಾರೆ. ಕಂಪ್ಯೂಟರ್ ಏನು ಸಾಕ್ಷರತೆ ಅಂತ ಏನಿದೆ, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್, ಇದರ ಬಗ್ಗೆ ನಮ್ಮ ಯೂಟ್ಯೂಬಲ್ಲಿ ಕ್ಲಾಸ್ಗಳಿದೆ, ಫ್ರೀ ಕ್ಲಾಸ್ಗಳಿದೆ. ಅವುಗಳನ್ನು ನೀವು ನೋಡ್ಬೋದು. ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸು ನಮ್ಮ ಯೂಟ್ಯೂಬಲ್ಲಿ ಸಿಗುತ್ತೆ. ಕಂಪ್ಯೂಟರ್ನ ಪರಿಚಯ, ವಾಟ್ ಈಸ್ ದ ಕಂಪ್ಯೂಟರ್, ಬೋರ್ಡ್ ಆಫ್ ಕ್ಯಾಟಗರೀಸ್ ಆಫ್ ಕಂಪ್ಯೂಟರ್ಸ್, ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ಸ್, ಬೇಸಿಕ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ ಮೆಮೊರಿ ಆ್ಯಂಡ್ ಮೆಮೊರಿ ಡಿವೈಸಸ್, ಕಂಪ್ಯೂಟರ್ ಹಾರ್ಡ್ವೇರ್, ಸಾಫ್ಟ್ವೇರ್, ಟೈಪ್ಸ್ ಆಫ್ ಕಂಪ್ಯೂಟರ್,
ಇಂಟ್ರೊಡ್ಯೂಸೇಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್ಮು, ಇವೆಲ್ಲವೂ ಇರುವಂಥದ್ದು. ಸ್ನೇಹಿತರೆ ಇಲ್ಲೇನು ವಿಂಡೋಸು ಇವೆಲ್ಲವೂ ಏನೇನಿದೆ ಇದೆಲ್ಲವನ್ನು ಕೂಡ ನಾವು ಕ್ಲಾಸ್ ಮಾಡಿದ್ದೀವಿ. ನೀವು ಬೇಕಿದ್ರೆ ಓದ್ಕೋಬೋದು. ಅದರೊಳಗಡೆ ಈ ಕಂಪ್ಯೂಟ್ರಲ್ಲಿ MS ವರ್ಡು, MS ಎಕ್ಸೆಲ್ಲು, MS ಪವರ್ ಪಾಯಿಂಟು, ಮೇಯ್ಲು, ಇಮೇಯ್ಲು, ಕಾರ್ಬನ್ ಕಾಪೀಸು, ಹೀಗೆ ತುಂಬ ಯು ಆರ್ ಎಲ್ ಅಂದ್ರೇನು, ISPO ಅಂದ್ರೇನು, LAN WAN, WWW ಅಂದ್ರೇನು, ಇವೆಲ್ಲವೂ ಕೂಡ ಇರುವಂಥದ್ದು. ವೈರಸ್ಸು, ಇವೆಲ್ಲವನ್ನು ಕೂಡ ನಾವು ನಮ್ಮ ಕ್ಲಾಸಲ್ಲಿ ಮಾಡಿದ್ವಿ, ಅದನ್ನು ನೋಡ್ಬೋದು. ಸ್ನೇಹಿತರೆ ಇದು ಫಸ್ಟ್ ಪೇಪರ್ ಯಾವುದು, ಈಗ ನಾನೇನು ಹೇಳಿದೆ, ಇದು ಫಸ್ಟ್ ಪೇಪರ್ ಯಾವುದು, ಇದು ಅಂದರೆ GPSTRನ ಫಸ್ಟ್ ಪೇಪರ್ 150 ಅಂಕಗಳಿಗೆ ಇರುವಂಥದ್ದು. ಇನ್ನು ಎರಡನೇ ಪೇಪರ್ ಹೇಗಿರುತ್ತೆ, ಎರಡನೇ ಪತ್ರಿಕೆ ಹೇಗಿರುತ್ತೆ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ತಾ ಇದೆಯೋ ಅಂತ ಕಾರಣಕ್ಕೆ ಎರಡನೇ ಪೇಪರಲ್ಲಿ ಹೇಗಿದೆ ಅಂದರೆ ಎರಡನೇ ಪೇಪರ್ ಸೋಷಿಯಲ್ ಸೈನ್ಸು ಹೇಗಿರುತ್ತೆ ಅದನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳ್ತೀನಿ. ಮತ್ತು ಆ ಕ್ವಶನ್ ಪೇಪರನ್ನು ಕೂಡ ಹೇಗಿದೆ ಪ್ಯಾಟ್ರನ್ ಅದನ್ನು ಕೂಡ ಬಿಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.